ನಮಸ್ತೆ ಗೆಳೆಯರೆ, ತಮಗೆಲ್ರಿಗೂ ಕೂಡ NR ಅಕಾಡೆಮಿಗೆ ಆಧಾರದ ಸ್ವಾಗತ. ಈಗ ನಂಬರ್ ಅನಾಲಜಿ ಬಗ್ಗೆ ಕೆಲವು ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗೋಣ. ದಯವಿಟ್ಟು ಈ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಇದು ತುಂಬ ಕೂಡ HSTR ಮತ್ತು GPSR ಸಂಬಂಧಪಟ್ಟಂತಹ ಅನೇಕ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಪ್ರಾಬ್ಲಮನ್ನು ಒಂಚೂರು ನೋಡ್ತಾ ಹೋಗೋಣ. ಏನು ಸರ್ ಪ್ರಾಬ್ಲಮ್ಮು ಅಂದರೆ ನೋಡ್ಬೋದು. ಈ ಪ್ರಾಬ್ಲಮನ್ನು ಒಂಚೂರು ನೋಡ್ತಾ ಹೋಗೋಣ, ಒಂಚೂರು ಕ್ಲಿಯರಾಗಿ ನೋಡಬೇಕು. 6:18 14 ಕ್ವಶನ್ ಮಾರ್ಕ್. ಅಂದರೆ ಕ್ವಶನ್ ಮಾರ್ಕ್ ಇರುವಂಥ ಪ್ಲೇಸಲ್ಲಿ ಯಾವ ನಂಬರ್ ಬರಬೇಕು ಅನ್ನೋದು ನೋಡಬೇಕಾಗತ್ತೆ. ಟ್ರೈ ಮಾಡೋಣ. ಈಗ 6 × 3 6 3s 18. ಅದೇ ರೀತಿಯಲ್ಲಿ ನೋಡೋಣ 14 × 3 ನೋಡೋಣ. 4 3s 12, 1 ಕ್ಯಾರಿ, 3 1s 3 + 1 42. ನಮ್ಮ ಆಪ್ಷನ್ಸಲ್ಲಿ 42 ಅನ್ನುವಂಥ ಆಪ್ಷನ್ ಇಲ್ಲೇ ಇಲ್ಲ. ಹಾಗಾದರೆ ನಾವು ಮಾಡಿರ್ತಕ್ಕಂಥ ಈ ಆನ್ಸರ್ ರಾಂಗ್ ಆಗ್ತಾ ಹೋಗುತ್ತೆ. ಲೆಟ್ ವಿ ಟ್ರೈ. ಇನ್ನೊಂದು ಮಾಡ್ತಾ ಹೋಗೋಣ, ಇನ್ನೊಂದು ಮ್ಯಾಟ್ರನ್ ಮಾಡ್ತಾ ಹೋಗೋಣ. ಓಕೆ. ಒಂಚೂರು ನೋಡೋಣ. ಇನ್ನೊಂದು ರೀತಿಯಲ್ಲಿ ಹಿಂಗೆ ನೋಡ್ಬೋದು. 6ಅಲ್ಲಿ ಆಫ್ ಎಷ್ಟು? 6ಅಲ್ಲಿ ಆಫ್ ಎಷ್ಟು ನೋಡೋಣ. 6ಅಲ್ಲಿ ಆಫ್ ಎಷ್ಟು? 3 ಅಲ್ವಾ? ಈ ಮೆಥಡ್ ನೋಡ್ತಾ ಹೋಗೋಣ. 6 × 3 6 3s 18. ಓಕೆ. 14 × 14ಅಲ್ಲಿ ಆಫ್ ಎಷ್ಟು? 7. ಈಗ ನೋಡೋಣ. ಓಕೆ, 7 4s ಎಷ್ಟು? 7 4s 28, 2 ಕ್ಯಾರಿ. ಅದೇ ರೀತಿ 7 1s 7 +7 1s 7 +2 ಎಷ್ಟಾಗುತ್ತೆ? 9 98. ಹಾಗಾದರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ಬಿಡತ್ತೆ. ಹೋಪ್ಲಿ ಅಂಡರ್ಸ್ಟ್ಯಾಂಡ್, ಅರ್ಥ ಆಯಿತು ಅನ್ಸುತ್ತೆ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ನೋಡೋಣ. ಓಕೆ, ನೆಕ್ಸ್ಟ್ ಏನಿದೆಪ್ಪ ಅಂದರೆ 9:18 11 ಕ್ವಶನ್ ಮಾರ್ಕ್. ಯಾವ ನಂಬರ್ ಇರಬಹುದು ಅನ್ನೋದು ಒಂಚೂರು ನೋಡ್ತಾ ಹೋಗ್ಬಿಡೋಣ. ಈಗ ನೋಡೋಣ, ಒಂಚೂರು ನೋಡೋಣ. ಇಲ್ಲಿ 9 2s ಎಷ್ಟು? 18. ಕರೆಕ್ಟ್ ಅನ್ಸತ್ತಲ್ಲ? ಅದೇ ರೀತಿಯಲ್ಲಿ ನೋಡೋಣ. 11 2s ಎಷ್ಟು? 22. ಆಪ್ಷನ್ಸಲ್ಲಿ 22 ಇಲ್ಲೇ ಇಲ್ಲ. ಹಾಗಾದರೆ ನಾವು ಮಾಡಿರ್ತಕ್ಕಂಥದ್ದು ಪ್ಯಾಟ್ರನ್ನು ರಾಂಗ್ ಆಗ್ತಾ ಹೋಗುತ್ತೆ. ಲೆಟ್ ವಿ ಟ್ರೈ. ಇನ್ನೊಂದು ರೀತಿ ನೋಡ್ತಾ ಹೋಗ್ಬಿಡೋಣ, ಇನ್ನೊಂದು ಮೆಥಡ್ ಟ್ರೈ ಮಾಡ್ತಾ ಹೋಗ್ಬಿಡೋಣ. ಓಕೆ, ಇನ್ನೊಂದು ಮಾಡ್ತಾ ಹೋಗೋಣ. ಹೆಂಗೆ ಸರ್? 18 - 9 = 9. ಕರೆಕ್ಟ್? 18 - 9. ಇನ್ನೊಂದು ಪ್ಯಾಟ್ರನ್ ನೋಡ್ತಾ ಹೋಗ್ಬಿಡೋಣ. 11 - 9 ಮಾಡಿದರೆ ಎಷ್ಟು ಬರುತ್ತೆ? ಅಲ್ಲಿ 2 ಉಳಿಯುತ್ತೆ. ಇಲ್ಲ, ಹಾಗಾದ್ರೆ ಇದನ್ನು ಪ್ಲಸ್ ಮಾಡಿ ನೋಡೋಣ. 11 + 9 ಎಷ್ಟಾಗತ್ತೆ? 20. ಹಾಗಾದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಹೋಗೋಣ. ಹಂಗೆ ನೋಡೋಣ ಇನ್ನೊಂದು ಪ್ರಾಬ್ಲಮ್ಮು. 7:10 8 ಕ್ವಶನ್ ಮಾರ್ಕ್. ಹೆಂಗಾಗತ್ತೆ ನೋಡೋಣ. ಒಂಚೂರು ನೋಡೋಣ. ಇಲ್ಲಿ 7ಗೆ +3 ಆಡ್ ಮಾಡಿ 10 ಆಯಿತು. ಅದೇ ರೀತಿಯಲ್ಲಿ 8ಗೆ +3 ಆಡ್ ಮಾಡಿ 11 ಆಯಿತು. ಆಪ್ಷನ್ಸ್ 11 ಇಲ್ಲವೇ ಇಲ್ಲ. ಹಾಗಾದರೆ ಇದು ರಾಂಗ್. ಹಾಗಾದರೆ ಬೇರೆ ಏನಿರಬಹುದು? ಒಂಚೂರು ಬೇರೆ ನೋಡ್ತಾ ಹೋಗೋಣ. ಇನ್ನೊಂಚೂರು ನೋಡ್ತಾ ಹೋಗೋಣ. ಹೆಂಗೆ ಸರ್? 7 + 3 10. ಅದೇ ರೀತಿಯಲ್ಲಿ 8 + 3 ಆದ್ಮೇಲೆ 3ಗಿನ್ನ ಕಮ್ಮಿ ಎಷ್ಟು? 2. ಅಲ್ಲಿಗೆ 10 ಬಂತು, ಅದು ಇಲ್ಲ. 3 ಬಂತು, 11 ಹಾಕೋಣ, ಹಾಗೂ ಇಲ್ಲ. ಹಾಗಾದರೆ ಇಲ್ಲೇನು ಮಾಡೋಣ ಸರ್? ಒಂಚೂರು ನೋಡೋಣ. -2 ಹಾಕಿ ನೋಡೋಣ. 6. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಯಿತು. ಅಲ್ಲಿ +3 ಆಗಿದೆ, ಇಲ್ಲಿ -2 ಆಗಿದೆ.
ಓಕೆ, ನೆಕ್ಸ್ಟ್ ಹಂಗೆ ಇನ್ನೊಂದು ಪ್ರಾಬ್ಲಮ್ಗೆ ಹೋಗೋಣ. 3:7 11 ಕ್ವಶನ್ ಮಾರ್ಕ್ ಇದೆ. ಇಲ್ಲೊಂದು ಚೂರು ನಾವು ವೇಟ್ ಮಾಡಬೇಕು. ಇಲ್ಲಿ ನಾವು ಸ್ವಲ್ಪ ನೋಡ್ಬಿಡೋಣ ಹೆಂಗ್ ಸರ್ ಅಂದ್ರೆ 1 3 5 7 9 11, ಅದೇ ರೀತಿಯಲ್ಲಿ 13 15 17 19 ಏನಿವು ಬೆಸ ಸಂಖ್ಯೆಗಳು. ಒಂಚೂರು ನೋಡೋಣ. 3 ಆದ ಮೇಲೆ 7 ಇದೆ, ಅಂದರೆ ಒಂದು ನಂಬರ್ ಬಿಟ್ಟಿದೆ. ಆದರೆ 11 ಬಿಟ್ಟರೆ ನೋಡ್ಬೇಕು ನೀವು ಯಾವುದಿದೆ ಅಂತ. ಒಂಚೂರು ನೋಡೋಣ. 11 ಅಂದರೆ 11ಗೆ ಒಂದು ನಂಬರ್ ಬಿಟ್ಟರೆ 15. ಹಾಗಾದರೆ ಆನ್ಸರ್ ಸಿ ಈಸ್ ದ ಕರೆಕ್ಟ್ ನಂಬರ್ ಆನ್ಸರ್ ಅಂತ ಆಗ್ತಾ ಹೋಗುತ್ತೆ. ಒಂದು ನಂಬರ್ ಬಿಟ್ಟಿದ್ದೀವಿ, ಓಕೆ. ಇಲ್ಲಿ ಒಂದು ನಂಬರ್ ಬಿಟ್ಟರೆ 15. ಎಸ್, ಇದು ಕೂಡ ಕರೆಕ್ಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗೋಣ. 3:7 6:- ಅಂತ ಕೇಳಿದ್ದಾನೆ. 6:- ಅಂತ ಕೇಳಿದ್ದಾನೆ. ಒಂಚೂರು ನೋಡೋಣ ಹೆಂಗೆ ಮಾಡ್ಬೋದು ಅಂತ. 3ಗೆ 4 ಹಾಕೋಣ, 7 ಆಯಿತು. 3ಗೆ +4 ಮಾಡಿ 7 ಆಯಿತು. 6ಗೆ 4 ಆ್ಯಡ್ ಮಾಡಿ 10 ಆಯಿತು. ಇದು ಆ ಪ್ಯಾಟರ್ನಲ್ಲಿ ಬರೋಲ್ಲ, ಹಿಂಗೂ ಬರ್ತಾ ಇದೆ. ಬಟ್ ಆದರೆ ಇದು ಕರೆಕ್ಟ್ ರಾಂಗ್ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾದರೆ ನೋಡೋಣ, ಒಂಚೂರು ನೋಡೋಣ. ಹಾಗಾದರೆ ಇದು ಕೂಡ ರಾಂಗು. 10 ಬಂದಿದೆ ಅಂದರೆ 10 ಆಪ್ಷನ್ಸ್ ಎಲ್ಲ ಸ್ವಲ್ಪ ರಾಂಗ್ ಇದೆ, ತಲೆ ಕೆಡಿಸ್ಕೋಬೇಡಿ. ಒಂದು ನಿಮಿಷ, ಹೆಂಗೆ ಸರ್ ಮಾಡ್ಬೋದು? 3 2s 6 +1 ಮಾಡಿ 7 ಬಂತು. ಅದೇ ರೀತಿಯಲ್ಲಿ 6 2s 12 +1 ಆ್ಯಡ್ ಮಾಡಿ ಎಷ್ಟಾಯಿತು? 13 ಆಯಿತು. ನಿಮ್ಮ ಆಪ್ಷನ್ಸಲ್ಲಿ 13 ಇದೆಯಾ? ಇಲ್ಲ. ಹಾಗಾದರೆ ನಾವು ಆಗಲೇ ಮಾಡಿದಂಥ ಪ್ರಾಬ್ಲಮ್ಮೇ ಕರೆಕ್ಟು. ಹೆಂಗೆ ಸರ್? ಅಲ್ಲೂ 4 ಆನ್ ಮಾಡಿ, ಇಲ್ಲೂ 4 ಆನ್ ಮಾಡಿ, ಅಲ್ಲೂ 4 ಆನ್ ಮಾಡಿ, ಇಲ್ಲೂ 4 ಆನ್ ಮಾಡಿ ನಮ್ಗೆ ಸಿಗ್ತಾ ಹೋಗುತ್ತೆ. 3 +4 7, 6 +4 10. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗೋಣ ಒಂಚೂರು. 8:28 27 ? ಇದು ಹೆಂಗೆ ನೋಡೋಣ? ನೋಡೋಣ ಒಂಚೂರು. 8 3s 24 +4 ಆ್ಯಡ್ ಮಾಡಿದ್ರೆ 28. ಅದೇ ರೀತಿಯಲ್ಲಿ ನೋಡೋಣ. 27 3s ಇಲ್ಲಿ ಆಪ್ಷನಲ್ಲೇ ಸಿಗೋದಿಲ್ಲ. ಹಾಗಾದ್ರೆ ಇದಾಗೋ ಚಾನ್ಸಸ್ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ. ಏನೋ ಬೇರೆ ಪ್ಯಾಟರ್ನ್ ಇದೆ. ಒಂಚೂರು ನೋಡೋಣ. ಕ್ಯೂಬ್ ಮಾಡಿ 2 × 2 × 2 ಎಷ್ಟಾಯಿತು? 2 2s 4, 4 2s 8, 4 2s 8. ಕ್ಲಿಯರ್ ಅನಿಸ್ತಾ ಇದೆ. ಅದೇ ರೀತಿಯಲ್ಲಿ ಒಂಚೂರು ಮೇಲಕ್ಕೆ ಹೋಗ್ಲಿ, ಒಂಚೂರು ನೋಡೋಣ. 3 ಕ್ಯೂಬ್ 3 × 3 × 3, 3 3s 9, 9 3s 27. ಕ್ಲಿಯರ್. 27 +1 ಆ್ಯಡ್ ಮಾಡಿ 27ಗೆ 1 ಆ್ಯಡ್ ಮಾಡಿ 28 ಆಯಿತು. ಹಾಗಾದರೆ ಇನ್ನೊಂಚೂರು ಹಂಗೆ ನೋಡ್ತಾ ಹೋಗ್ಬಿಡೋಣ. 4 ಕ್ಯೂಬ್ ನೋಡಿ, 4 ಕ್ಯೂಬ್ 4 × 4 × 4, 4 4s 16, 16 4s 64, 64 +1 65. ಒಂದು ನಿಮಿಷ. ಎಸ್, ದಿಸ್ ಇಸ್ ಆಪ್ಷನ್ 65. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 14:9 26 ಕ್ವಶನ್ ಮಾರ್ಕ್ ಇದೆ.
ಎಸ್, ನೋಡೋಣ ಒಂಚೂರು ನೋಡ್ಬಿಡೋಣ ಹಿಂಗಿರಬಹುದು ಅಂತ. ಫಾರ್ ಎಕ್ಸಾಂಪಲ್ ಒಂಚೂರು ನೋಡ್ಬಿಡೋಣ ಇದನ್ನು ಹಿಂಗೆ ಅಂತ. 7 2s 14 ಕರೆಕ್ಟಾ? 14 ಕರೆಕ್ಟ್ ಆಗಿದೆ. ಇವೆರಡನ್ನು ಪ್ಲಸ್ ಮಾಡಿ 7 + 2 ಎಷ್ಟು? 9. ಕ್ಲಿಯರ್. 13 ಒಂದು ನಿಮಿಷ ಹಂಗಾಯ್ತು. ಓಕೆ, 13 2 26. ಅಲ್ಲಿಗೆ 13 + 2 ಎಷ್ಟಾಗತ್ತೆ? 15. ಆದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇದು ಹಿಂಗಿದು ಒಂಚೂರು ನೋಡ್ಬಿಡ್ತಾ ಹೋಗೋಣ. ಇಲ್ಲಿ ನಾವು ಬೆಸ ಸಂಖ್ಯೆ ಬರೆಯೋದು ಬೇಡ, ಯಾಕಂದ್ರೆ ನಂಬರಿಂದ ನಾವು ಇದನ್ನು ಬರೀ ಅದನ್ನ ಹೇಳಿ 9 ನಂಬರ್ಸ್ 2 3 5 7 11 13 ಇವು ಯಾವ್ದು ಹೇಳು? ಪ್ರೈಮ್ ನಂಬರ್ಸ್. 2 ಆದಮೇಲೆ 5 ಇದೆ, +1 ಆಗಿದೆ. ಅದೇ ರೀತಿಯಲ್ಲಿ 5 ಆದಮೇಲೆ +1 ಕೊಡಬೇಕು. ಇವೆರಡನ್ನು ಪ್ಲಸ್ ಮಾಡಿ ಎಷ್ಟಾಗುತ್ತೆ? ಇವೆರಡು ಕೂಡಿದ್ರೆ ಎಷ್ಟಾಗುತ್ತೆ? 5. ಇವೆರಡು ಕೂಡಿದ್ರೆ ಎಷ್ಟಾಗುತ್ತೆ? 12. ಹಾಗಾದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ 5 + 7 ಎಷ್ಟಾಗುತ್ತೆ? 12 ಆಗುತ್ತೆ. ಹಾಗಾದರೆ 12 ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಅವರ್ ವಿಡಿಯೋ. ಓಕೆ, share, like and subscribe more videos. Thank you for watching.